ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಸೊ ಇವತ್ತು ನಾವು ಸೇರಿರ್ತಕ್ಕಂಥದ್ದು ನಮ್ಮ ವ್ಯವಹಾರ ಅಧ್ಯಯನದ ಮೊದಲನೆಯ ಚಾಪ್ಟರ್, ಬಿಸ್ನೆಸ್ ಸ್ಟಡೀಸಿನ ಚಾಪ್ಟರ್ ನಂಬರ್ 1, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಚಾಪ್ಟರಿನ ಒಂದು ಕ್ವಿಕ್ ಸಮರಿಯನ್ನ ನೋಡ್ಲಿಕ್ಕೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳು ಈ ಚಾಪ್ಟರ್ ನಿಂದ ಬರುತ್ತೆ ಅವೆಲ್ಲದರ ಕ್ವಿಕ್ ಡಿಸ್ಕಷನ್ ಅನ್ನ ಮಾಡೋಣ. ನಮ್ಮ ಈ ಚಾಪ್ಟರಿನ ವಿಡಿಯೋವನ್ನ ಸುದೀರ್ಘವಾಗಿ ನೋಡಿ ಎಲ್ಲ ಟಾಪಿಕ್ಗಳನ್ನ ಕಲಿಯಲು ನಮ್ಮ ಯೂಟ್ಯೂಬ್ ನಲ್ಲಿ ಕಾಣುವಂತಹ ಪ್ಲೇ ಲಿಸ್ಟ್ಗೆ ಹೋಗಿ ಸೆಕೆಂಡ್ PUCಯ ಬಿಸ್ನೆಸ್ ಸ್ಟಡೀಸಿನ ಮೊದಲನೆಯ ಚಾಪ್ಟರ್ ಅನ್ನ ಅಲ್ಲಿ ಕಲ್ತ್ಕೊಳ್ಳಿ. ಸೊ ಮೊದಲನೆಯದಾಗಿ ನಾವಿಲ್ಲಿ ಕಲಿಬೇಕಾಗಿರುವಂತದ್ದು, ಡಿಸ್ಕಸ್ ಮಾಡಬೇಕಾಗಿರುವಂತದ್ದು, ಚೂಸ್ ದ ಕರೆಕ್ಟ್ ಆನ್ಸರ್ಸ್. ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನ ಕೊಡ್ತೀರಾ ಅನ್ನೋ ನಂಬಿಕೆ ನನ್ನಲ್ಲಿದೆ. ನಾನು ಕ್ವೆಶ್ಚನ್ಗಳನ್ನ ಹೇಳ್ತಾ ಹೋಗ್ತೀನಿ, ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಉತ್ತರಗಳನ್ನ ಕೊಡ್ತಾ ಹೋಗಿ. ಅದಷ್ಟೇ ಅಲ್ಲ, ನಿಮಗಿನ್ ಯಾವ್ಯಾವ ತರಹದ ವಿಡಿಯೋಗಳು ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಬೇಕು, ನಿಮ್ಮ ಕಲಿಕೆ ನನ್ನಿಂದ ಹೇಗೆ ಸುಲಭವಾಗಬಹುದು ಅದನ್ನ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ. ಐ ವಿಲ್ ಇಂಪ್ಲಿಮೆಂಟ್ ಇಟ್. ಹಾಗಾದ್ರೆ ಮೊದಲನೆಯ ಪ್ರಶ್ನೆ, ವಿಚ್ ಇಸ್ ನಾಟ್ ಅ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾ ಇದ್ದಾನೆ. ಸೊ ಈ 4ರಲ್ಲಿ ನಾಟ್ ಅ ಮ್ಯಾನೇಜ್ಮೆಂಟ್ ಫಂಕ್ಷನ್ ಅಂದ್ರೆ ಅದು ನಮ್ಮ ಕೋಆಪರೇಟಿಂಗ್. ಎರಡನೆಯ ಕ್ವೆಶ್ಚನ್ ಅನ್ನ ನೋಡುವಂತಹ ಸಮಯ. ಸೊ ಎರಡನೆಯ ಪ್ರಶ್ನೆ, ದ ಫಾಲೋವಿಂಗ್ ಇಸ್ ನಾಟ್ ಅನ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ದಾನೆ. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್, ಸೋಷಿಯಲ್ ಆಬ್ಜೆಕ್ಟಿವ್ಸ್, ಪರ್ಸನಲ್ ಆಬ್ಜೆಕ್ಟಿವ್ಸ್, 3 ಆಬ್ಜೆಕ್ಟಿವ್ಗಳಿವೆ. ಅದರಲ್ಲೂ ಕೂಡ ಅರ್ನಿಂಗ್ ಪ್ರಾಫಿಟ್ಸ್, ಗ್ರೋತ್ ಆಫ್ ದಿ ಆರ್ಗನೈಸೇಷನ್, ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್, ಇವೆಲ್ಲವೂ ಕೂಡ ಸೋಷಿಯಲ್ ಆಬ್ಜೆಕ್ಟಿವ್ಸ್, ಪರ್ಸನಲ್ ಆಬ್ಜೆಕ್ಟಿವ್ಸ್, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಇದರಲ್ಲಿ ಬರುತ್ತೆ. ಆದ್ರೆ ಪಾಲಿಸಿ ಬರೋದಿಲ್ಲ. ಅದೇ ನಮ್ಮ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಪಾಲಿಸಿ ಫಾರ್ಮ್ಯುಲೇಷನ್ ಇಸ್ ದ ಫಂಕ್ಷನ್ ಆಫ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾನೆ. ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇರುತ್ತೆ, ಟಾಪ್ ಲೆವೆಲ್, ಬಾಟಮ್ ಲೆವೆಲ್ ಮತ್ತು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಪಾಲಿಸಿ ಅನ್ನುವಂಥದ್ದನ್ನ ಫಾರ್ಮ್ ಮಾಡುವಂಥದ್ದೇ ನಮ್ಮ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡುವಂಥದ್ದಾದ್ರೆ, successful management ensures that goals are achieved with least cost, timely achievement of goals, both of the above, none of the above ಅಂತ ಯಾವುದೇ ಸಕ್ಸಸ್ಫುಲ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದೇ ಗೋಲ್ಸ್ನು ಅಚೀವ್ ಮಾಡಬೇಕು, ಟೈಮಿಗೆ ಸರಿಯಾಗೂ ಆಗಬೇಕು ಮತ್ತು ಕಾಸ್ಟ್ ಕೂಡ ಲೀಸ್ಟ್ ಆಗಿರಬೇಕು. ಮಿನಿಮಮ್ ಕಾಸ್ಟ್, ಮ್ಯಾಕ್ಸಿಮಮ್ ಔಟ್ಪುಟ್. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ, ಮ್ಯಾನೇಜ್ಮೆಂಟ್ ಆಸ್ ಅ ಪ್ರೊಫೆಷನ್ ಇಸ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾನೆ. ವೆಲ್ ಡಿಫೈನ್ಡ್ ಬಾಡಿ ಆಫ್ ನಾಲೆಡ್ಜ್, ರಿಸ್ಟ್ರಿಕ್ಟೆಡ್ ಎಂಟ್ರಿ, ಎಥಿಕಲ್ ಕೋಡ್ ಆಫ್ ಕಂಡಕ್ಟ್, ಆಲ್ ಆಫ್ ದಿ ಅಬವ್ ಅಂತ ಕೇಳ್ತಾ ಇದ್ದಾನೆ. ಯಾವುದೇ ಮ್ಯಾನೇಜ್ಮೆಂಟ್ ಅನ್ನ ನಾವು ಸೈನ್ಸು, ಪ್ರೊಫೆಷನ್, ಆರ್ಟ್ಸು ಅಂತ ಕರಿತೇವೆ. ಸೊ ಸೈನ್ಸು, ಪ್ರೊಫೆಷನ್, ಆರ್ಟ್ಸು ಅಂದಮೇಲೆ ಅದರದೇ ಆದಂತಹ ಡೆಫಿನಿಷನ್ಗಳು, ಅದರದೇ ಆದಂತಹ ಬಾಡಿ ಆಫ್ ನಾಲೆಡ್ಜ್ ಇರುತ್ತೆ. ಸೊ ಪ್ರೊಫೆಷನ್ ಅಂದಮೇಲೆ ಒಂದು ಬಾಡಿ ಆಫ್ ನಾಲೆಡ್ಜ್ ಇರಬೇಕು, ಒಂದು ಎಥಿಕಲ್ ಕೋಡ್ ಆಫ್ ಕಾಂಡಕ್ಟ್ ಇರಬೇಕು. ಎಲ್ಲರೂ ಆ ಪ್ರೊಫೆಷನ್ ಅನ್ನ ಎಂಟ್ರಿ ಆಗೋ ಹಾಗಿರಬಾರ್ದು, ಆ ಸ್ಪೆಸಿಫಿಕ್ ಕ್ವಾಲಿಫಿಕೇಶನ್ ಇರಬೇಕು. ಆನ್ಸರ್ ಇಸ್ ಆಲ್ ಆಫ್ ದಿ ಅಬವ್. ಮುಂದಿನ ಪ್ರಶ್ನೆ, ಹೇಮಾಂಗಿ ಎಂಟರ್ಪ್ರೈಸಸ್ ಲಿಮಿಟೆಡ್ is planning to increase its sales by 30% in the next quarter. Identify the features of management being highlighted in the given statement. ಇದು ನಮ್ಮ ಹಾಟ್ಸ್ higher order thinking skill ಪ್ರಶ್ನೆ. So management is all pervasive, management is goal oriented, management is a continuous process, all of the above ಅಂತ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ಹೇಮಾಂಗಿ ಲಿಮಿಟೆಡ್ ಪ್ಲಾನಿಂಗ್ ಟು increase its sales by 30% in the next quarter. ಸೊ ಇಲ್ಲಿ ಯಾವ ಫೀಚರ್ ಆಫ್ ಮ್ಯಾನೇಜ್ಮೆಂಟ್ ಕಾಣಿಸ್ತಾ ಇದೆ? ಮ್ಯಾನೇಜ್ಮೆಂಟ್ ಇಸ್ ಅ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್. ಮುಂದಿನ ಕ್ವಾರ್ಟರ್ ನಲ್ಲಿ 30% ಅಷ್ಟು ಸೇಲ್ಸ್ ಅನ್ನ ಹೆಚ್ಚಿಗೆ ಮಾಡಬೇಕು ಅನ್ನುವಂತ ಗೋಲ್ ಅನ್ನ ಹೇಮಾಂಗಿಗೆ ಸೆಟ್ ಅಥವಾ ಹೇಮಾಂಗಿ ಎಂಟರ್ಪ್ರೈಸಸ್ ನಲ್ಲಿ ಸೆಟ್ ಆಗ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ,
dash refers to doing the task correctly and with minimum cost. Effectiveness, coordination, process efficiency, ಯಾವಾಗಲೂ ಅಷ್ಟೇ ಮಿನಿಮಮ್ ಕಾಸ್ಟ್ ಅಂತ ಬಂದಿದ ತಕ್ಷಣ ಅದು ಯಾವಾಗಲೂ ಕೂಡ ನಮ್ಮ ಎಫಿಷಿಯನ್ಸಿ ಆಗಿರಬೇಕು. ಸೊ ನಮ್ಮ ಉತ್ತರ ಏನು? ಎಫಿಷಿಯನ್ಸಿ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ, ಮ್ಯಾನೇಜ್ಮೆಂಟ್ ಇಸ್ ಕನ್ಸಿಡರ್ಡ್ ಆಸ್ ಅನ್ ಆರ್ಟ್, ಆಸ್ ಅ ಸೈನ್ಸ್, ಬೋತ್ ಆರ್ಟ್ ಅಂಡ್ ಸೈನ್ಸ್, ನನ್ ಆಫ್ ದಿ ಅಬವ್. ಈಗ ತಾನೇ ಹೇಳ್ತಾ ಇದ್ದೆ ಮ್ಯಾನೇಜ್ಮೆಂಟ್ ಇಸ್ ಅನ್ ಆರ್ಟ್. ಯಾಕೆ ಅಂದ್ರೆ ಅದು ಒಂದು ಹ್ಯೂಮನ್ಸ್ ಅನ್ನ ಮ್ಯಾನೇಜ್ ಮಾಡುವಂತಹ ಕಲೆ, ಮನುಷ್ಯರನ್ನ ಸರಿದೂಗಿಸಿಕೊಂಡು ಹೋಗುವಂತಹ ಒಂದು ಚಾತುರ್ಯ. ಸೈನ್ಸ್ ಅಂದ್ರೆ ಇಟ್ ಹ್ಯಾಸ್ ಯೂನಿವರ್ಸಲ್ ಅಪ್ಲಿಕೇಬಿಲಿಟಿ. ಯೂನಿವರ್ಸಲಿ ಎಕ್ಸ್ಪೆರಿಮೆಂಟ್ ತಗೊಂಬಂದು ಅದನ್ನ ಮ್ಯಾನೇಜ್ಮೆಂಟ್ ಅಲ್ಲಿ ಅಪ್ಲೈ ಮಾಡ್ತೇವೆ. ಎಲ್ಲಿ ಹೋದ್ರೂ ಆ ಎಕ್ಸ್ಪೆರಿಮೆಂಟ್ಸ್ ಟ್ರೂ ಆಗತ್ತೆ. ಸೊ ಸೈನ್ಸ್ ಪ್ರೊಫೆಷನ್. ಯಾಕೆ ಅಂದ್ರೆ ಅದರದ್ದು ಬಾಡಿ ಆಫ್ ನಾಲೆಡ್ಜ್ ಇದೆ, ಎಥಿಕ್ಸ್ ಇದೆ, ಅದಕ್ಕೆ ಎಲ್ಲರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಇಸ್ ಅನ್ ಆರ್ಟ್ ಆಸ್ ವೆಲ್ ಆಸ್ ಸೈನ್ಸ್. ಸೊ ಬೋತ್ ಆಗತ್ತೆ ನಮ್ಮ ಉತ್ತರ. So providing facilities of schools, creatures and hospital is dash objective of management ಅಂತ ಕೇಳ್ತಾ ಇದ್ದಾನೆ. ಸ್ಕೂಲ್ಗಳು, ಹಾಸ್ಪಿಟಲ್ಗಳು, ಕ್ರೀಚೆಗಳು ಇವೆಲ್ಲವನ್ನು ಕಟ್ಟುವಂಥದ್ದು ಕೆಲವು ಸಾಮಾಜಿಕ ಕೆಲಸಗಳಿಗಾಗಿ. ಸೊ ಇದು ಆಬ್ವಿಯಸ್ಲಿ ಏನಾಗಿರಬೇಕು? ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇರಿ. ಸೋಷಿಯಲ್ ಆಬ್ಜೆಕ್ಟಿವ್ ಇಸ್ ದ ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ನೋಡೋದಾದ್ರೆ, ಮೊದಲನೆಯದಾಗಿ ಮ್ಯಾನೇಜ್ಮೆಂಟ್ ಇಸ್ ದ ಪ್ರಾಸೆಸ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ವಿತ್ ದ ಏಮ್ ಆಫ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾನೆ. ಅಚೀವಿಂಗ್ ಗೋಲ್ಸ್. ಯಾವುದೇ ಮ್ಯಾನೇಜ್ಮೆಂಟ್ಗಳಿಗೆ ಮುಖ್ಯವಾಗಿ ಇರುವಂತದ್ದೇ ಗುರಿಯನ್ನ ಬೆನ್ನಟ್ಟುವಂಥದ್ದು, ಗುರಿಯನ್ನ ಸಾಧಿಸುವಂಥದ್ದು. ನೆಕ್ಸ್ಟ್ ನೋಡೋದಾದ್ರೆ, ಡ್ಯಾಶ್ ಇಸ್ ಕನ್ಸಿಡರ್ಡ್ ಆಸ್ ದ ಬೇಸ್ ಫಾರ್ ಆಲ್ ದ ಮ್ಯಾನೇಜರಿಯಲ್ ಫಂಕ್ಷನ್ಸ್. ನಾವಿದನ್ನ ಪ್ಲಾನಿಂಗ್ ಅಂತ ಹೇಳಬಹುದು. ಯಾಕೆಂದ್ರೆ ನಾವು ಪ್ಲಾನ್ ಮಾಡಿದ್ರೇನೆ ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್, ಕಂಟ್ರೋಲಿಂಗ್ ಇವೆಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ. ನೆಕ್ಸ್ಟ್ ನೋಡೋದಾದ್ರೆ, ಡ್ಯಾಶ್ ಮ್ಯಾನೇಜ್ಮೆಂಟ್ ಕನ್ಸಿಸ್ಟ್ಸ್ ಆಫ್ ಸೀನಿಯರ್ ಮೋಸ್ಟ್ ಎಕ್ಸಿಕ್ಯೂಟಿವ್ಸ್ ಆಫ್ ದಿ ಆರ್ಗನೈಸೇಷನ್. ಸೊ ಸೀನಿಯರ್ ಮೋಸ್ಟ್ ಎಕ್ಸಿಕ್ಯೂಟಿವ್ಗಳು ಯಾವ ಭಾಗದ ಆರ್ಗನೈಸೇಷನ್ ಅಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಅದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಕ್ಟ್ ಆಸ್ ಅ ಡ್ಯಾಶ್ ಬಿಟ್ವೀನ್ ಟಾಪ್ ಅಂಡ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ಮಿಡಲ್ ಲೆವೆಲ್, ಟಾಪ್ ಮತ್ತು ಲೋವರ್ ಇವರಿಬ್ಬರ ನಡುವೆ ಒಂದು ಲಿಂಕ್ ಆಗಿರ್ತಾರೆ. ಸೊ ಅದಕ್ಕೆ ಒಂದು ಲಿಂಕ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡೋದಾದ್ರೆ, ಕೋಆರ್ಡಿನೇಷನ್ ಎನ್ಶೋರ್ಸ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾನೆ. ಸೊ ಕೋಆರ್ಡಿನೇಷನ್ ಅಂದ್ರೆ ಎಲ್ಲ ಎಂಪ್ಲಾಯಿಗಳು ಒಬ್ಬರನ್ನೊಬ್ರು ಅಚ್ಚುಕಟ್ಟಾಗಿ ಹೊಂದ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು. ಸೊ ಕೋಆರ್ಡಿನೇಷನ್ ಎನ್ಶೋರ್ಸ್ ಯೂನಿಟಿ ಆಫ್ ಆಕ್ಷನ್. ಸೊ ಈಗ ನಮ್ಮ ಮ್ಯಾಚ್ ದ ಫಾಲೋವಿಂಗ್ ಈಸಿ ಆಗಿದೆ. ಇಫೆಕ್ಟಿವ್ನೆಸ್ ಅಂದ್ರೆ ಕರೆಕ್ಟ್ ಆದ ಟಾಸ್ಕ್ ಅನ್ನ ರೈಟ್ ಟೈಮ್ಗೆ ಮಾಡುವಂಥದ್ದು. ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಅಲ್ಲಿ ಪ್ರಾಫಿಟ್, ಸರ್ವೈವಲ್, ಗ್ರೋತ್ ಬರುತ್ತೆ. ಸೊ ಸರ್ವೈವಲ್ ಆಫ್ ದ ಬಿಸ್ನೆಸ್. ಕೋಆರ್ಡಿನೇಷನ್ ಅಂದ್ರೆ ಈಗ ತಾನೇ ಹೇಳ್ತಾ ಇದ್ದೆ, ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಕೋಆರ್ಡಿನೇಟ್ ಮಾಡಿ ಹೊಂದ್ಕೊಳ್ಳೋದು. ಅದೇ ರೀತಿ ಆಫೀಸಲ್ಲಿ ಕಲೀಗ್ಸ್ ಎಲ್ಲ ಹೊಂದ್ಕೊಂಡು ಕೆಲಸ ಮಾಡಿ ಗೋಲ್ ಅಚೀವ್ ಮಾಡೋದು. ಸೊ ಇಂಟಿಗ್ರೇಟ್ಸ್ ಗ್ರೂಪ್ ಎಫರ್ಟ್ಸ್. ಹೊಂದ್ಕೊಳ್ಳೋದು, ಗೋಲ್ ಅಚೀವ್ ಮಾಡೋದು, ಕಲೀಗ್ಸ್ ಎಲ್ಲ ಗ್ರೂಪ್. ಸೋಷಿಯಲ್ ಆಬ್ಜೆಕ್ಟಿವ್ ಆಬ್ವಿಯಸ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡೋದು, ಎನ್ವೈರ್ನಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡೋದು, ಸಾಮಾಜಿಕ ಕಳಕಳಿಯನ್ನ ಎತ್ತಿ ತೋರಿಸೋದು. ಇದನ್ನ ಸೋಷಿಯಲ್ ಬ್ರ್ಯಾಂಡಿಂಗ್ ಅಂತ ಕರಿತೇವೆ. ಸೊ ಎನ್ವೈರ್ನಮೆಂಟಲ್ ಫ್ರೆಂಡ್ಲಿ ಮೆಥಡ್ಸ್. ನೆಕ್ಸ್ಟ್ ನೋಡೋದಾದ್ರೆ, ನಮ್ಮ ಸೂಪರ್ವೈಸರಿ ಲೆವೆಲ್. 3 ಹಂತದ ಮ್ಯಾನೇಜ್ಮೆಂಟ್ ಇದೆ. ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಬಾಟಮ್ ಲೆವೆಲ್. ಸೂಪರ್ವೈಸರಿ ಅನ್ನುವಂಥದ್ದು ಫೋರ್ಮೆನ್ ಅಥವಾ ನಮ್ಮ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್ ನಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ, ನಮ್ಮ 1 ಮಾರ್ಕಿನ ಪ್ರಶ್ನೆಗಳು. ಸೊ ವಾಟ್ ಇಸ್ ಎಫಿಷಿಯನ್ಸಿ ಅಂತ ಕೇಳ್ತಾ ಇದ್ದಾನೆ. ಸಿಂಪಲ್. ಯಾವುದೇ ಒಂದು ಟಾಸ್ಕ್ ಅನ್ನ ಮಿನಿಮಮ್ ಕಾಸ್ಟ್, ಮ್ಯಾಕ್ಸಿಮಮ್ ಔಟ್ಪುಟ್ ಕೊಟ್ರೆ ಅದನ್ನೇ ನಾವು ಎಫಿಷಿಯನ್ಸಿ ಅಂತ ಕರಿತೇವೆ. ವಾಟ್ ಇಸ್ ಇಫೆಕ್ಟಿವ್ನೆಸ್ ಕನ್ಸರ್ನ್ಡ್ ವಿತ್ ಅಂತ ಕೇಳ್ತಾ ಇದ್ದಾನೆ. ಸೊ ಎಫೆಕ್ಟಿವ್ನೆಸ್ ಅನ್ನುವಂಥದ್ದು
ಕರೆಕ್ಟ್ ಆದ ಟಾಸ್ಕ್ ಅನ್ನ ರೈಟ್ ಟೈಮ್ಗೆ ಮಾಡಿ ಮ್ಯಾನೇಜ್ಮೆಂಟ್ಗೆ ಸಬ್ಮಿಟ್ ಮಾಡುವಂಥದ್ದಾಗಿರುತ್ತೆ. ಸೊ ಯಾವುದೇ ಒಬ್ಬ ಕಲೀಗ್ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಎಂಪ್ಲಾಯಿ ಒಂದು ಆರ್ಗನೈಸೇಷನ್ ಅಲ್ಲಿ ರೈಟ್ ಟಾಸ್ಕ್ ಅಟ್ ದ ರೈಟ್ ಟೈಮ್ ಅಟ್ ದ ರೈಟ್ ಪ್ಲೇಸ್ ಮಾಡಿ ರೈಟ್ ಬಾಸ್ಗೆ ಕೊಟ್ಟುಬಿಟ್ಟ ಅಂದ್ರೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಗುತ್ತೆ, ಅವನ್ ಇಫೆಕ್ಟಿವ್ನೆಸ್ ಕೂಡ ಆರ್ಗನೈಸೇಷನ್ ಅಲ್ಲಿ ಪ್ರೂವ್ ಆಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಸ್ಟೇಟ್ ಎನಿ ಒನ್ ಡೈಮೆನ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾ ಇದ್ದಾನೆ. ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್. 3 ಡೈಮೆನ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದೆ. ಕೆಲಸದ ನಿರ್ವಹಣೆ, ಜನರ ನಿರ್ವಹಣೆ ಮತ್ತು ಆಪರೇಷನ್ಸ್ಗಳ ನಿರ್ವಹಣೆ. Next, give any one example of top level management: chairman, directors, managing director, president. ಇವರೆಲ್ಲರೂ ಕೂಡ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿನ ಎಕ್ಸಾಂಪಲ್ಸ್ ಆಗ್ತಾರೆ. ನೆಕ್ಸ್ಟ್, ಸ್ಟೇಟ್ ಎನಿ ಒನ್ ಸೋಷಿಯಲ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್. ಬಹಳ ಸುಲಭ. ಎನ್ವೈರನ್ಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡುವಂಥದ್ದು, ಮಹಿಳಾ ಸಬಲೀಕರಣಕ್ಕೆ ಹೋರಾಡುವಂಥದ್ದು, ಪ್ಲಾಸ್ಟಿಕ್ ಅನ್ನ ನಿರ್ಬಂಧನೆ ಮಾಡಿ ಪ್ಲಾಸ್ಟಿಕ್ ಮುಕ್ತ ಬಿಸ್ನೆಸ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ಸಾಮಾಜಿಕವಾಗಿ ಒಳ್ಳೆ ಕೆಲಸಗಳನ್ನ ಮಾಡುವಂಥದ್ದು. ಇವೆಲ್ಲವೂ ಕೂಡ ಸೋಷಿಯಲ್ ಆಬ್ಜೆಕ್ಟಿವ್ ಆಗುತ್ತೆ. ಕೆಲಸಗಳನ್ನ ಕೊಡುವಂಥದ್ದು ಕೂಡ ಒಂದು ರೀತಿಯ ಸಾಮಾಜಿಕ ಕಳಕಳಿ ಅನ್ನಿಸ್ಕೊಳ್ಳುತ್ತೆ. ಸೊ ನಾವು ನಮ್ಮ ಮೊದಲನೆಯ ಚಾಪ್ಟರ್ ನಲ್ಲಿ choose the correct answers, fill in the blanks, match the following ಮತ್ತು 1 ಮಾರ್ಕ್ ಕ್ವೆಶ್ಚನ್ ಅಂಡ್ ಆನ್ಸರ್ ಗಳೆಲ್ಲವನ್ನು ಡಿಸ್ಕಸ್ ಮಾಡಿದ್ದೇವೆ. ಈ ಚಾಪ್ಟರಿನ ಸುದೀರ್ಘ ವಿವರಣೆಗಾಗಿ, ಚಾಪ್ಟರ್ ಅನ್ನ ಈಸಿಯಾಗಿ ಕಲ್ತ್ಕೊಳ್ಳೋಕೆ ನಮ್ಮ PUC at ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಕೆಳಗೆ ಕಾಣಿಸುವಂತಹ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಇನ ಪ್ಲೇ ಲಿಸ್ಟ್ಗೆ ಹೋಗಿ ಈ ಚಾಪ್ಟರಿನ ಕಂಪ್ಲೀಟ್ ವಿವರಣೆಯನ್ನ ಪಡೆದುಕೊಳ್ಳಿ. ಹಾಗಾದ್ರೆ ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.